ಹಾಯ್ ಹಲೋ ನಮಸ್ಕಾರ. ನೀತುಜ್ಞ ಬ್ಲಾಗ್ಗೆ ಮಿನಿ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ಮಿನಿ ಬ್ಲಾಗಲ್ಲಿ ಏನು ಅಂದರೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನನ್ನ ನೀತುಜ್ಞ ಬ್ಲಾಗಿಂದ. ಹಾಗೆ ಏನು ಅಂದರೆ ನಮ್ಮನೇಲಿ ಕಳಸ ಏನು ಇಡೋಂಗಿದ್ದಿಲ್ಲ ಈ ವರ್ಷ, ಹಾಗಾಗಿ ಕಳಸ ಇಟ್ಟು ಪೂಜೆ ಮಾಡೋದಿದ್ದಿಲ್ಲ. ಹಾಗಾಗಿ ನಂದು ಸಿಂಪಲ್ ಪೂಜೆ ಇತ್ತು. ಬೆಳಗ್ಗೆನೇ ಎದ್ದು ಬಾಗಿಲು ತೊಳೆದು ಬಾಗಿಲಿಗೆ ರಂಗೋಲಿ ಬಿಡಿಸಿ ಮನೆ ದೇವ್ರ ಪೂಜೆ ಮುಗಿಸ್ಕೊಂಡು ಇಷ್ಟಿತ್ತು ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ. ರಂಗೋಲಿ ಬಿಡಿಸೋವರೆಗೂ ಟೈಮ್ ಸಿಕ್ಕಾಪಟ್ಟೆ ಆಗುತ್ತೆ. ನಾನು ಇದು ಕರೆಕ್ಟಾಗಿ ಬಿಡಿಸಿ ಮುಗಿಸೋವರೆಗೂ 1-1/4 ಗಂಟೆ ಟೈಮ್ ತೊಗೊಂಡಿದ್ದೀನಿ. ನೋಡೋಕೆ ತುಂಬ ಸಿಂಪಲ್ ಆಗಿದೆ, ಆದರೂ ಬಾಗಿಲೆಲ್ಲ ತೊಳೆದು ಅಲ್ಲಿ ರಂಗೋಲಿ ಎಲ್ಲ ಇಟ್ಟು ಆಮೇಲೆ ಹೂವೆಲ್ಲ ಹಾಕಿ ಬಾಗಿಲು ಪೂಜೆ ಮಾಡೋವರೆಗೂ ನಂದು 1-1:15 ಟೈಮ್ ಆಗೇ ಹೋಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆಗೆ ಬರಬೇಕಿತ್ತು, ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಬೇಕಿತ್ತು. ದೇವರೆಲ್ಲ ಬೆಳಗಿಟ್ಟಿದ್ದೆ. ದೇವರೆಲ್ಲ ಬೆಳಗಿದ ಮೇಲೆ ಪೂಜೆ ಮಾಡೋದಷ್ಟೇ ಇದ್ದಿದ್ದು ನನ್ನ ಕೆಲಸ. ಯಾಕಂದರೆ ಕಳಸ ಎಲ್ಲ ಇಡೋದಿದ್ದರೆ ತುಂಬ ಕೆಲಸ ಹಿಡಿತಾ ಇತ್ತು. ಕಳಸ ಏನು ಇಡೋದಿದ್ದಿಲ್ಲ ನಾನು, ಹಾಗಾಗಿ ಬರೀ ಪೂಜೆ ಒಂದೇ ಮುಗಿಸೋದಿದ್ದಿದ್ದು. ಹಾಗಾಗಿ ಏನು ಮಾಡ್ತೆ, ನೀಟಾಗಿ ಬಾಗಿಲಿಂದೊಂದೇ ನಾನು ನೀಟಾಗಿ ಪೂಜೆ ಅಂದರೆ ಬಾಗಿಲೆಲ್ಲ ತೊಳೆದು ನೀಟಾಗಿ ರಂಗೋಲಿ ಬಿಡಿಸಿ ಆಮೇಲೆ ದೇವ್ರ ಪೂಜೆಗೆ ಹೋಗಿದ್ದು ನಾನು. ಹಬ್ಬ ಅಂದರೆ ಎಲ್ಲರ ಮನೇಲೂ ಕಳಸ ಇಟ್ಟು ಸೀರೆ ಎಲ್ಲ ಉಡಿಸಿ ಬೆಳಗ್ಗೆನೇ ಪೂಜೆ ಮುಗಿಸ್ತಾರೆ. ಆದರೆ ನಮ್ಮ ಮನೇಲಿ ಈ ಸತಿ ಇದ್ದಿಲ್ಲ. ಹಾಗಾಗಿ ತುಂಬ ಸಿಂಪಲಾಗೆ ಮನೇಲಿ ಪೂಜೆ ಮುಗಿಸ್ಕೊಂಡೆ. ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಇಟ್ಟೆ. ತೆಂಗಿನಕಾಯಿ ಕೂಡ ಹೊಡೆಯೋಂಗಿಲ್ಲ ಈ ವರ್ಷ ನಮ್ಮ ಮನೇಲಿ, ಅಂದರೆ ಪೂಜೆಗೆ ತೆಂಗಿನಕಾಯಿ ಹೊಡೆಯೋಂಗಿಲ್ಲ. ಹಾಗಾಗಿ ನಾನು ತೆಂಗಿನಕಾಯಿ ಎಲ್ಲ ಹೊಡೆದಿಲ್ಲ, ಬರೀ ದೇವರಿಗೆ ದಾಳಿಂಬೆ ಸ್ವೀಟ್ ಇಟ್ಟು ಪೂಜೆ ಮುಗಿಸ್ದೆ. ಈ ರೀತಿ ಇತ್ತು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬದ್ದು. ಅಂದರೆ ಸಿಂಪಲ್ ಪೂಜೆ, ಈ ರೀತಿ ತುಂಬ ಸಿಂಪಲ್ಲಾಗೆ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ. ಎಲ್ಲರಿಗೂ ಈ ವರ್ಷದ ಲಕ್ಷ್ಮಿ ಹಬ್ಬಕ್ಕೆ ಶುಭಾಶಯವನ್ನು ಕೋರ್ತೀನಿ. ಹಾಗೆ ಎಲ್ಲರ ಮನೇಲೂ ಧನ ಸಂಪತ್ತಿ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ದೇವ್ರು ನಿಮ್ಮನ್ನೆಲ್ಲ ಚೆನ್ನಾಗಿಡಲಿ ಅಂತ ನನ್ನ ಯೂಟ್ಯೂಬ್ ಚಾನಲಿಂದ ನಿಮಗೆ ನಾನು ಕೇಳ್ಕೊಳ್ಳೋದು. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ಈ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತೀನಿ. ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.